ಒಂದು ದೇಶ ಆರ್ಥಿಕವಾಗಿ ಕುಸಿದು ಹೋಗುತ್ತೆ. ಯಾವ ಮಟ್ಟಿಗೆ ಪ್ರಪಾತಕ್ಕೆ ಹೋಗುತ್ತೆ ಅಂದರೆ ದೇಶ ದಿವಾಳಿಯಾಗಿ ಹೋಗುತ್ತೆ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿ ಹೋಗುತ್ತೆ. ಆವಾಗ ಅಲ್ಲಿ ಅರ್ಥಶಾಸ್ತ್ರಜ್ಞರನ್ನು ಕರೆಸಲಾಗುತ್ತೆ. ಇದಕ್ಕೆ ಪರಿಹಾರವನ್ನು ಏನು ಮಾಡಬೇಕು, ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸುಧಾರಿಸೋದು ಹೇಗೆ? ಅವಾಗ ಎಲ್ಲ ಅರ್ಥಶಾಸ್ತ್ರಜ್ಞರು ಒಂದು ತೀರ್ಮಾನಕ್ಕೆ ಬರ್ತಾರೆ. ಇದೇನೆಂದರೆ, ನಮ್ಮ ಕರೆನ್ಸಿಯಲ್ಲಿ ವಿಘ್ನ ವಿನಾಶಕನಾದಂಥ ಗಣಪತಿಯ ಚಿತ್ರವನ್ನು ಹಾಕೋಣ, ತನ್ಮೂಲಕ ನಮ್ಮ ದೇಶದ ಆರ್ಥಿಕತೆ ಸುಧಾರಿಸಬಹುದು. ಹೀಗೆ ಯಾವುದಾದ್ರೂ ದೇಶ ಆಲೋಚನೆ ಮಾಡಲಿಕ್ಕೆ ಸಾಧ್ಯವಾ? ನೀವು ಕೇಳಿದರೆ ಆಶ್ಚರ್ಯ ಪಟ್ಬಿಡ್ತೀರಿ. ಈ ದೇಶ ಮುಸಲ್ಮಾನ ಬಾಹುಳ್ಯ ಉಳ್ಳಂಥ ದೇಶ. ಇಂಡೋನೇಷ್ಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ. 1998ರಲ್ಲಿ ನಡೆದ ಘಟನೆ ಇದು. ಅಲ್ಲಿ ಆರ್ಥಿಕತೆ ಕುಸಿದಾಗ ಅಲ್ಲಿ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ, ಇಲ್ಲ ನಾವು ಈ ರೀತಿ ಮಾಡಿದ್ರೆ ಆಗೋದಿಲ್ಲ, ಬೇರೆ ಏನು ಮಾಡಿದರೂ ನಾವು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಗಣಪತಿಯ ಮೂರ್ತಿಯ ಚಿತ್ರವನ್ನು ನಮ್ಮ ಕರೆನ್ಸಿಯಲ್ಲಿ ಹಾಕೋಣ, ಖಂಡಿತವಾಗಿಯೂ ನಮ್ಮ ದೇಶ ಆರ್ಥಿಕವಾಗಿ ಚೇತರಿಕೆ ಆಗುತ್ತೆ ಅಂತ. ಅಲ್ಲಿಯ ಸರ್ಕಾರ ಒಪ್ಕೊಂಡ್ಬಿಡುತ್ತೆ. ತನ್ನ 20,000 ರೂಪಾಯಿ ಕರೆನ್ಸಿಯಲ್ಲಿ, ಬ್ಯಾಂಕ್ ಆಫ್ ಇಂಡೋನೇಷ್ಯಾದು 20,000 ರೂಪಾಯಿ ಕರೆನ್ಸಿ, ಆ ಕರೆನ್ಸಿಯಲ್ಲಿ ಗಣಪತಿಯ ಚಿತ್ರವನ್ನು ಹಾಕಲಾಗುತ್ತೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆರ್ಥಿಕತೆ ಚೇತರಿಕೆಗೊಂಡ್ಬಿಡುತ್ತೆ. ಚೇತರಿಕೆಗೊಂಡು ವಿಶ್ವದ ಇತರ ರಾಷ್ಟ್ರಗಳ ಜೊತೆ ಪೈಪೋಟಿ ಆಗುವ ಹಾಗೆ ದೇಶದಲ್ಲಿ ಪ್ರವಾಸಿಗರು, ಅಲ್ಲಿಯ ಉದ್ಯಮ, ಅಲ್ಲಿಯ ವ್ಯವಹಾರ ಎಲ್ಲ ಸುಧಾರಿಸಿಬಿಡುತ್ತೆ. ಬೇರೆಯವರಿಗೆ ಇದು ಮೂಢನಂಬಿಕೆ ಅನಿಸುತ್ತೆ, ಆದರೆ ಒಂದು ನಂಬಿಕೆ ಅನ್ನೋದು ಹೀಗೆ ಒಂದು ರಾಷ್ಟ್ರವನ್ನೇ ಬದಲಿಸಬಲ್ಲುವುದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಗಣಪತಿಯನ್ನು ಕೇವಲ ನಾವು ಭಾರತೀಯರು ಮಾತ್ರ ಅಲ್ಲ, ನೀವು ಥೈಲ್ಯಾಂಡ್ಗೆ ಹೋದರೆ ಅಲ್ಲಿ 49 ಮೀಟರ್ ಎತ್ತರದ ಕಂಚಿನ ಪ್ರತಿಮೆ ಇದೆ. ಜಪಾನಲ್ಲಿದೆ, ಮಯನ್ಮಾರಲ್ಲಿದೆ, ಬರ್ಮಾದಲ್ಲಿದೆ, ರಂಗೂನ್ನಲ್ಲಿದೆ. ಎಲ್ಲ ಕಡೆ ಗಣಪತಿಯನ್ನು ಆರಾಧಿಸಲಾಗುತ್ತೆ. ಆದರೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ಕರೆನ್ಸಿಯಲ್ಲಿಯೇ ಗಣಪತಿ ಅಲ್ಲ, ನಮ್ಮ ಕರೆನ್ಸಿಯಲ್ಲಿ ಗಣಪತಿ ಇರಬೇಕು ಅಂತ ಆಶಿಸುವವರು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ.